ಹನಿಮೂನ್ಗೆ ಅಂತ ಹೋಗಿದ್ದು ಈ ಥರ ಆಯ್ತಲ್ಲ, ಅನ್ಎಕ್ಸ್ಪೆಕ್ಟೆಡ್. ಆಪರೇಷನ್ ಸಿಂಧೂರ್ ಅಮೇಝಿಂಗ್. ಖುಷಿಯಾಗಿದೆ, ಬಟ್ ಇದು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಇವಾಗಲಿಗೆ ಮುಕ್ತಿಯಾಗಿ ಕೊಡಬೇಕು, ಇಲ್ಲಾಂದ್ರೆ ನಮ್ಮ ಜನಗಳನ್ನ ಇನ್ನೂ ಘೋರವಾಗಿ ಸಾಯಿಸ್ತಾರೆ. ಅವರ ಮತದವರು ಅವರೇ ಬಂದು ಇದ್ದು ಕಿಳಿತೀನಂದ್ರೆ ನಾವು ಇಳಿಯೋದ್ರಲ್ಲಿ ಏನು ತಪ್ಪಿದೆ, ನಿಮ್ಮಿಂದ ಏನು ಕಿತ್ಕೊಳಕ್ಕಾಗಲ್ಲ ಅಂತ ಅಷ್ಟು ಅಸಹ್ಯವಾಗಿ ಅವ್ರು ಮಾತಾಡಿದಾರಲ್ಲ. ಅಂದರೆ ನಮ್ಮ ಇಂಡಿಯಾದವರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಅವಾಗ ಎಚ್ಚರಿಸ್ತಾನೆ ಇರಬೇಕು. ತುಂಬ ಸೈಲೆಂಟ್ ಆಗಿಬಿಟ್ರೆ ಹಸು ಮಲ್ಕೊಂಡಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಒಂದ್ಸತಿ ನಾವು ಹುಲಿ ಅಂತ ತೋರಿಸ್ಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಅಪೇಕ್ಷೆ ಇದೆ. ಸಿಂಧೂರವನ್ನು ಯಾರು ತೆಕ್ಕೊಂಡಿದ್ದಾರೆ ಅವ್ರ ಮನೆ ಸಿಂಧೂರನು ಹೋಗಬೇಕು. ಐ ಗಾಟ್ ಗೂಸ್ ಬಂಪ್ಸ್ ರಿಯಲಿ. ನಾವು ಸುಮ್ಮನೆ ಇದ್ರೆ ಸೈಲೆಂಟ್ ಆಗಿರ್ತೀವಿ, ಎದ್ದು ನಿಂತೀವಂದ್ರೆ ಯಾರಿಗೂ ಕೇಳಲ್ಲ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೋದಿ, ಜೈ ಹಿಂದ್. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ನಮ್ಮ ಭಾರತ ಸೇನೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತು ಉಗ್ರರನ್ನ ಹೊಡೆದುರುಳಿಸ್ತು. ಈ ಕಾರ್ಯಕ್ಕೆ ಇಡೀ ದೇಶವೇ ತುಂಬ ಖುಷಿಯಲ್ಲಿದೆ. ಜೊತೆಗೆ ಇಷ್ಟು ಮಾತ್ರ ಸಾಲದು, ಇನ್ನಷ್ಟು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ದಾಳಿಗಳಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮತ್ತೆ ಪಾಕಿಸ್ತಾನದ ವಿರುದ್ಧ ಭಾರತ ಏರ್ ಸ್ಟ್ರೈಕ್ಗಳನ್ನು ಮಾಡ್ತಾ ಇದೆ. ಯುದ್ಧದ ಸನ್ನಿವೇಶ ಕ್ರಿಯೇಟ್ ಆಗುತ್ತೇನೋ ಅನ್ನೋ ಆತಂಕ ಕೂಡ ಕೆಲವು ಕಡೆ ಕಾಣಿಸ್ತಾ ಇದೆ. ಸೊ ಈ ವಿಚಾರವಾಗಿ ನಮ್ಮ ಬೆಂಗಳೂರಿನ ಜನ ಯಾವ ರೀತಿಯಾಗಿ ಹೇಳ್ತಾರೆ, ಅದರಲ್ಲೂ ತುಂಬ ಎಸ್ಪೆಷಲಿ ಮಹಿಳೆಯರು ಈ ಆಪರೇಷನ್ ಸಿಂಧೂರ್ ಎನ್ನುವ ಕಾರ್ಯಾಚರಣೆಯ ಬಗ್ಗೆ, ಆ ಹೆಸರಿನ ಬಗ್ಗೆ ಯಾವ ರೀತಿಯಾಗಿ ಮಾತನಾಡ್ತಾರೆ, ಮೋದಿಯವರ ನಿರ್ಧಾರದ ಬಗ್ಗೆ, ಭಾರತೀಯ ಸೇನೆ ಬಗ್ಗೆ ನಮ್ಮ ಬೆಂಗಳೂರಿನ ಮಹಿಳೆಯರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಅವರು ಅಂದರೆ ಲೈಕ್ 6 ಡೇಸೋ 7 ಡೇಸೋ ಏನೋ ಮದುವೆ ಆಗಿತ್ತಲ್ವ ಅವ್ರಿಗೆ. ಸೊ ಗಂಡನ್ನ ಕಳ್ಕೊಂಡ್ರಲ್ಲ, ಸೊ ಹನಿಮೂನ್ಗೆ ಅಂತ ಹೋಗಿದ್ದು ಈ ಥರ ಆಯ್ತಲ್ಲ, ಅನ್ಎಕ್ಸ್ಪೆಕ್ಟೆಡ್ಡು. ಸೊ ಯಾರಿಗೇ ಆಗಲಿ ಆ ಥರ ಆದರೆ ತುಂಬ ನೋವಾಗುತ್ತೆ. ಸೊ ಮೋದಿಯವರು ತುಂಬ ಒಳ್ಳೆ ಡಿಸಿಷನ್ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಹೇಳಬೇಕು. ಜೈ ಹಿಂದು. ಹಾಂ, ಈ ಹೆಸರು ಕೇಳಿ ಅದೇ ನಂಗೆ ಅನಿಸ್ತು ಒಂದು ಟೈಮು, ಅದು ಎಲ್ಲರೂ ಸುಮಾರು ಜನ ಗಂಡನ್ನೇ ಕಳ್ಕೊಂಡಿರೋದಲ್ಲ. ಸೊ ಹಾಗಾಗಿ ಅದು ಆಪರೇಷನ್ ಸಿಂಧೂರ್ ಅಂತಲೇ ನೇಮ್ ಇಟ್ಟು ಇದನ್ನು ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮೋದಿ, ಜೈ ಹಿಂದ್. ಥ್ಯಾಂಕ್ ಯು. ಒಳ್ಳೇದಂತೀವಿ ನಾವು. ಇವಾಗಲಿಗೆ ಮುಕ್ತಿಯಾಗಿ ಕೊಡಬೇಕು, ಇಲ್ಲಾಂದರೆ ನಮ್ಮ ಜನಗಳನ್ನ ಇನ್ನೂ ಘೋರವಾಗಿ ಸಾಯಿಸ್ತಾರೆ. ಇಲ್ಲಿ ಯಾರೇ ಆಗಲಿ, ಹಿಂದೂ ಮುಸ್ಲಿಮ್ಸ್ ಬಂದು ಯಾವುದೇ ಆಗಲಿ, ಪಾಕಿಸ್ತಾನ ಮುಸ್ಲಿಮ್ಸ್ ಅಲ್ಲ, ಇಲ್ಲ ಇಂಡಿಯನ್ ಮುಸ್ಲಿಮ್ಸ್ಗಳು ಎಲ್ಲ ಅವರೇ ಇದ್ದು ಕಿಳಿತೀವಂತಾರೆ. ನಾವೇ ಇಳಿತೀವಿ ಇದ್ದಕ್ಕೆ ಅಂದಿದ್ದಾರೆ. ಅವರ ಮತದವರು ಅವರೇ ಬಂದು ಇದ್ದು ಕಿಳಿತೀನಂದರೆ ನಾವು ಇಳಿಯೋದ್ರಲ್ಲಿ ಏನು ತಪ್ಪಿದೆ, ಅವರು ಅಲ್ಲ ಅಂತ ಅವರೇ ಅಲ್ಲನ ಹೇಳೋರು. ನಮ್ಮ ಕುರಾನಲ್ಲಿ ಬಂದ್ಬಿಟ್ಟು ಈ ಥರ ಮಾಡೋ ಅಂತ ನಾವು ಹೇಳಿಲ್ಲ, ನಾವೇ ಇಳಿತೀನಂತ ಮುಸ್ಲಿಮ್ಸೇ ಹೇಳ್ದಿದ್ದಾರೆ, ನಮ್ಮ ಕರ್ನಾಟಕದ ಮುಸ್ಲಿಮ್ಸು. ಆವಾಗ ನಮ್ಮ ಹಿಂದೂಗಳು ಯಾಕೆ ಇಳಿಬಾರ್ದು, ಏನು ಭಯ ಪಡಬೇಕು ಅಂತ ಹೇಳಿ, ಜೀವ ಯಾವತ್ತಾದರೂ ಹೋಗುತ್ತೆ, ಅದು ನಮ್ಮ ದೇಶಕ್ಕಾಗಿ ಹೋಗ್ಬೇಕಂತ ಜನಗಳಲ್ಲಿ ನಾನು ತಿಳಿಸ್ತೀನಿ. ನಮ್ಮ ಜನನ ಕಾಪಾಡೋಕ್ಕೆ ಮೋದಿ ಒಬ್ಬರೇನೆ, ಅವರೊಬ್ಬರ ಜೀವನ ಪಡ ಇಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅಂಥ ವ್ಯಕ್ತಿನೇ ಮುಂದೆ ಬಂದಾಗ ಇಲ್ಲಿ ಸಾವಿರಾರು ಗಂಟಲೆ ಇವತ್ತು ನಾವು ಎಲ್ಲ ಸಂತೋಷವಾಗಿದ್ದೀವಿ. ಎಲ್ಲ ನಾವು ಬೇಕಾದಷ್ಟು ಸ್ಪೆಷಲಿಸ್ಟ್ ಚೆನ್ನಾಗಿ ಕುಂತಿದ್ದೀವಿ. ಅಂದರೆ ಸ್ವಾತಂತ್ರ್ಯ ಅಂದರೆ ಇಂಡಿಯಾಗೆ ಸ್ವಾತಂತ್ರ್ಯ ಬಂದ್ರೂ ನಮಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ, ಇವಾಗ ಸ್ವಾತಂತ್ರ್ಯ ಕೊಡ್ತಾ ಇರೋದೇ ಮೋದಿಯವರು. ನಿಜ ಅದೇನೆ. ಈಗ ಕರ್ನಾಟಕದಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಫಸ್ಟ್ ಹೇಳಿದ್ರು ಶಾಂತಿಯಿಂದ ಇದ್ರೆ ಒಳ್ಳೆಯದು, ಯುದ್ಧ ಬೇಡ ಅಂತ ಹೇಳಿದ್ರು. ಈಗ ಅದನ್ನ ಒಪ್ಕೊಂಡಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ನಿಮಗೆ ಗೊತ್ತಿರಬಹುದು, ಮೋದಿ ತೆಗೆದುಕೊಳ್ಳುವಂಥ ಒಂದು ಸ್ಟೆಪ್ಸ್ ಬಗ್ಗೆ ಯಾವಾಗ್ಲೂ ಅಪೋಸ್ ಮಾಡಿಕೊಂಡೇ ಇರುತ್ತೆ. ಬಟ್ ಈ ವಿಷಯದಲ್ಲಿ ಯಾವ ರೀತಿ ಕಾಂಗ್ರೆಸ್? ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕಾಂಗ್ರೆಸ್ಸು BJPಯ ವಿಷಯ ಅಲ್ಲ, ಒಂದೊಂದು ಮನೆಯ ಜನಗಳ ಜೀವನದ ಪ್ರಶ್ನೆ. ಪ್ರಭುತ್ವ ದೊಡ್ಡದಾಗಿದೆ. ನಮ್ಮ ಜನಗಳ ಜೀವನ ಇವತ್ತು ನಾಳೆ ಮಾಡೋಣ ಅಂದಿದ್ದಕ್ಕೆ ಅಷ್ಟು ಆ ಕಾಲದಿಂದ ಇವತ್ತುವರೆಗೂ ನಮಗೆ ಯಾವತ್ತಿಗೂ ಯುದ್ಧ ನಡೀತಾನೇ ಇದೆ. ಯುದ್ಧನ ಯಾರು ನಿಲ್ಲಿಸಿದ್ದಾರೆ, ಯಾರು ಒಳ್ಳೇದು ಮಾಡಿದ್ದಾರೆ? ಇವತ್ತು ಯಾವಾಗ ಮೋದಿಯವರು ಬಂದಿದ್ದಾರೋ ಅವತ್ತರಿಂದಾನೇ ಇವತ್ತುವರೆಗೂ ಯುದ್ಧ ನಮ್ಮ ಪಾಕಿಸ್ತಾನ ಸ್ವಲ್ಪ ಅಣಗಿದೆ. ಒಂದು ವಿಷಯ ಕೇಳಬೇಕಂದ್ರೆ, ಈಗ ಒಂದೇ ಒಂದು ನೀರನ್ನು ಸ್ಟಾಪ್ ಮಾಡಿದ್ದಕ್ಕೆ ಅವರು ರಚ್ಚಿಗಿದ್ದು ನಿಂತಿದ್ದಾರೆ. ಅವರಿಂದ ಏನೂ ಮಾಡೋಕ್ಕಾಗಲ್ಲ. ಇದು ಪಾಕಿಸ್ತಾನ, ಇಂಡಿಯಾ ಅದೆಲ್ಲ ಜನಗಳ ವಿಷಯನ ತಿಳ್ಕೊಂಡು ಮೋದಿಯವರು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಪ್ರಜೆನೂ ನಮ್ಮ ಇಂಡಿಯನ್ಸು ಅವ್ರಿಗೆ ಸಪೋರ್ಟ್ ಕೊಟ್ಟು ನಾವು ಇರ್ತೀವಿ ಅಂತೇಳಿ ನಮ್ಮ ಮನೆಗೆ ಒಬ್ಬರನ್ನ ಕಳಿಸ್ಕೊಡ್ಬೇಕು. ಬಾಯಿ ಇಲ್ದಿರೋಂಥ ಜೀವದ ನಾಯಿಗಳೇ ಇವತ್ತು ಪ್ರಾಣ ಒತ್ತೆ ಇಡ್ತಾ ಇದೆ. ಆ ಥರ ಇರೋವಾಗ ನಾವು ಮನುಷ್ಯರು ಇವತ್ತಿಷ್ಟು ಸ್ವಾತಂತ್ರ್ಯವಾಗಿದ್ದೀವಿ. ನಮ್ಮ ಮನೇಲಿ ಒಂದು ಜೀವ ಹೋದ್ರೂ ಪರವಾಗಿಲ್ಲ, ಹೋಗಿ ನಾವು ಓಡಾಡ ಮಾಡೋಣ. ಅದು ಯಾರೇ ಇರಲಿ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಎಲ್ಲ ಪಕ್ಷದವರು ಅದನ್ನು ಮಾತ್ರ ಮಾತಾಡಬೇಕು. ಶಾಂತಿ ರೀತಿ ಎಷ್ಟು ದಿನ ಇರೋಣ, ನಾವು ಎಷ್ಟು ದಿನ ಇರಬೇಕು ಶಾಂತಿ ರೀತಿ? ನಮಗೇನು ಶಾಂತಿ ಕೊಟ್ಟಿದ್ದಾರೆ ಅವರು? ಈಗ ಸ್ಟಾರ್ಟ್ ಮಾಡಿದಾರಲ್ಲ, ನಿಮ್ಮಿಂದ ಏನು ಕಿತ್ಕೊಳಕ್ಕಾಗಲ್ಲ ಅಂತ ಅಷ್ಟು ಅಸಹ್ಯವಾಗಿ ಅವ್ರು ಮಾತಾಡಿದಾರಲ್ಲ. ಅಂದರೆ ನಮ್ಮ ಇಂಡಿಯಾದವರು ಏನು ಮಾಡ್ತಾ ಇದ್ದಾರೆ? ಇದೆಲ್ಲ ರಾಜಕಾರಣಿಗಳು ಕುತಂತ್ರದ ಮಾತೆಲ್ಲ ಕಟ್ಟಾಕಿ ಜನಗಳಿಗೆ ನ್ಯಾಯ ಕೊಡೋಕೆ ಅವರು ಇಳಿದು ಕೆಲಸ ಮಾಡಬೇಕು. ಅವರು ಇದ್ದಾರೆ ಇಂಡಿಯಾದಲ್ಲಿ, ಅವರು ಇದ್ದಾರೆ, ಅವ್ರ ಮೇಲೆ ಆಗ್ಬೋದು ಯುದ್ಧ. ಅವ್ರು ಹಾಕೋಂಥ ಬಾಂಬು, ಅವ್ರು ಹಾಕೋಂಥದ್ದು ಯಾರ ಮನೆಗೆ ಹಾಕ್ತಾರೆ ಗೊತ್ತಿಲ್ಲ.
ಅವ್ರು ಬಂದು ಕಾಂಗ್ರೆಸ್ ಮನೆ BJP ಮನೆ ಅಂತ ನೋಡಿ ಹಾಕಲ್ಲ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜೀವನೂ ಹೋಗುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಮ್ಯಾಮ್. ನಾವು ಯಾವತ್ತಿಗೂ ನಮ್ಮ ದೇಶನ ಕಾಪಾಡೋಕ್ಕೆ ಯಾರೇ ಇರಲಿ ನಮ್ಮ ದೇಶದಲ್ಲಿರೋರಿಗೆ ನಾವು ಹೇಳೋದು ಇಷ್ಟೇ, ಯುದ್ಧಕ್ಕೆಲ್ಲ ಸಿದ್ಧವಾಗಿರಬೇಕು, ಆಗಬೇಕು ಅಷ್ಟೇ. ಯುದ್ಧ ಮಾಡಿ ಏನೊಂದು ಗೆದ್ಕೋಬೇಕು, ಎಲ್ಲೇ ಆಗಲಿ. ಹೋರಾಟ ಇಲ್ದಿರ ಯಾವುದೂ ಪಡೆಯೋಕ್ಕಾಗಲ್ಲ, ಹೋರಾಟ ಇದ್ದರೆ ಪಡಿತೀವಿ. ಅದೇ ರೀತಿನೇ ಯುದ್ಧ ಮಾಡಬೇಕು, ಅವ್ರನ್ನ ಗೆಲ್ಲಬೇಕು, ಅವರು ಕೊಟ್ಟನ ಹಣಗಿಸ್ಬೇಕು. ಸೊ ವಿ ಆರ್ ಫೀಲಿಂಗ್ ವೆರಿ ಪ್ರೌಡ್ ಅಬೌಟ್ ಅವರ್ ಇಂಡಿಯನ್ ಸೋಲ್ಜರ್ಸ್. ಸೊ ಇನ್ನೂ ಹೆಚ್ಚಿನ ಅಪೇಕ್ಷೆ ಇದೆ. ಇನ್ನೂ ಅವರು ಪಾಕಿಸ್ತಾನ ಮೇಲೆ ದಾಳಿ ಮಾಡಿ ಅಲ್ಲಿಂದ ಎಲ್ಲ ಟೆರರಿಸ್ಟ್ಗಳಿಗೆ ನಮ್ಮ ಸಿಂಧೂರವನ್ನು ಯಾರು ತೆಕ್ಕೊಂಡಿದ್ದಾರೆ ಅವ್ರ ಮನೆ ಸಿಂಧೂರನೂ ಹೋಗಬೇಕು, ಆ ಥರ ಆಗಬೇಕು. ಆಮೇಲೆ ರೀಟ್ಯಾಲಿಯೇಟ್ ಆಗಲೇಬೇಕು. ಸೊ ಇದು ನಮ್ಮ ಇಂಡಿಯನ್, ನಾನು ಒಬ್ಬ ಭಾರತೀಯ ಒಬ್ಬ ಮ್ಯಾರಿಡ್ ವಿಮೆನ್ ಆಗಿ, ಸೊ ಐ ವಾಂಟ್ ದಿಸ್ ರಿಟ್ಯಾಲಿಯೇಷನ್ ಫ್ರಮ್ ಆರ್ ಸೋಲ್ಜರ್ಸ್. ಜೈ ಹಿಂದ್, ಜೈ ಕರ್ನಾಟಕ. ಆಮೇಲೆ ಇನ್ನೊಂದು, ಈ ಆಪರೇಷನ್ ಮಾಡಿದ್ರಲ್ವ ನಮ್ಮ ಭಾರತದ ಸೇನೆ, ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ. ಈ ಹೆಸರು ಕೇಳಿದ ತಕ್ಷಣ ನಿಜಕ್ಕೂ ಒಂದು ರೀತಿಯ ವೈಬ್ರೇಷನ್. ಐ ಗಾಟ್ ಗೂಸ್ ಬಂಪ್ಸ್, ರಿಯಲಿ ಐ ಗಾಟ್ ಗೂಸ್ ಬಂಪ್ಸ್. ಆ್ಯಂಡ್ ಅವ್ರದ್ದು ಕಾಂಡಲೆನ್ಸಸ್ ನಾನು ತಿಳಿಸ್ತೀನಿ. ನಮ್ಮ ಭಾರತೀಯ ಯಾವ ಹೆಣ್ಣನ್ನು ಸಿಂಧೂರ ತೆಕ್ಕೊಂಡಿದ್ದಾರೆ. ಸೊ ಐ ವಾಂಟ್ ಟು ಸೆಂಡ್ ಕಾಂಡಲೆನ್ಸಸ್ ಟು ದೆಮ್ ಆ್ಯಂಡ್ ಐ ವಾಂಟ್ ಅವರ್ ಸೋಲ್ಜರ್ಸ್ ಟು ವಿನ್ ಇನ್ ಆಲ್ ಆಸ್ಪೆಕ್ಟ್ಸ್. ಥ್ಯಾಂಕ್ ಯು ಇಂಡಿಯನ್ ಸೋಲ್ಜರ್ಸ್, ಥ್ಯಾಂಕ್ ಯು ಸೋ ಮಚ್. ಇದು ಭಾಳ ಅವಶ್ಯಕತೆ ಇರೋದು. ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆಲ್ಲ ಕೊಲೆ ಮಾಡಿ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆಲ್ಲ ಅನಾಥ ಮಾಡಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಎಂದೆಂದೂ ಕ್ಷಮೆ ಮಾಡದೇ ಇರತಕ್ಕಂಥ ಅಪರಾಧ. ಅದಕ್ಕೆ ಇದು ಸರಿಯಾದ ಬುದ್ಧಿ ಕಲಿಸಬೇಕು. ಯಾಕಂದರೆ ಇದು ಕೊನೆ ಆಗಬೇಕು. ಪ್ರತಿ ಸಲ ಹೀಗೆ ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಎಷ್ಟೋ ಅಮಾಯಕರೆಲ್ಲ ಕೊಲೆ ಆಗ್ತಾಯಿದ್ದಾರೆ, ಎಷ್ಟೋ ಜನ ಹೆಣ್ಮಕ್ಳು ವಿಧವೆಯರಾಗ್ತಾಯಿದ್ದಾರೆ, ಮಕ್ಕಳೆಲ್ಲ ಅನಾಥರಾಗ್ತಾಯಿದ್ದಾರೆ. ಇದು ಒಂದು ದಿವಸ ಕೊನೆಗೆ ಕಾಣಲೇಬೇಕಿದು. ಇದಕ್ಕೆ ತಕ್ಕ ಶಕ್ತಿ ಆಗಲೇಬೇಕು ಪಾಕಿಸ್ತಾನಕ್ಕೆ. ಅವ್ರ ಮುಂದೆ ಇಂಥ ಒಂದು ದುಸ್ಸಾಹಸ ನಮ್ಮ ಭಾರತದ ಮೇಲೆ ಮಾಡಬಾರ್ದು. ಸರಿಯಾಗಿ ಅದಕ್ಕೆ ತಕ್ಕ ಪಾಠವನ್ನು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಆ ದೇಶಕ್ಕೆ ಪಾಠ ಕಲಿಸಬೇಕು. ಮತ್ತು ಅವರು ಇನ್ನು ಮುಂದೆ ಇಂಥ ಒಂದು ಯಾವುದೇ ಒಂದು ಅಮಾಯಕರ ಮೇಲೆ ಒಂದು ದಾಳಿ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾರದೇ ಒಂದು ಕೊಲೆ ಮಾಡ್ತಕ್ಕಂಥದ್ದಾಗಲಿ ಈ ಥರ ಅವ್ರು ಮಾಡಬಾರ್ದು. ಅದಕ್ಕೆ ತಕ್ಕ ಪಾಠ ನಾವು ಕಲಿಸಲೇಬೇಕು. ಇದು ಬಹಳ ಈ ಪರಿಸ್ಥಿತಿಯಲ್ಲಿ, ಈ ಸದ್ಯಕ್ಕಿನ್ನ ಒಂದು ಸಿಚುವೇಷನಲ್ಲಿ ಇದು ಭಾಳ ಅವಶ್ಯಕತೆ ಇದೆ. ಈಗ ಮಾಡಲಿ ಅಭಿನಯಿತೋ ಕಭಿನಯ್ ಅನ್ನುವ ಹಾಗೆ ಈಗ ಮಾಡಿದರೆ ಇದಕ್ಕೊಂದು ಏನಾದರೂ ಪರಿಹಾರ ಸಿಗುತ್ತೆ. ಈಗ ನಾವು ಸುಮ್ಮನೆ ಇದ್ದರೆ ಇದಕ್ಕೆ ಪರಿಹಾರ ಕೊನೆವರೆಗೂ ನಮಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಿಜವಾಗ್ಲೂ ನಮಗೆ ಈಗ ನಾವು ಕೇಳ್ತಾ ಇರಬೇಕಾದ್ರೂ ಸಹಿತ ಕಣ್ಣಲ್ಲಿ ನೀರು ಬರ್ತಾ ಇದೆ. ಇದು ನಿಜವಾಗ್ಲೂ ಬಹಳ ಒಳ್ಳೆ ಹೆಸರಿಟ್ಟು ಬಹಳ ಒಳ್ಳೆ ನಿರ್ಧಾರವನ್ನು ತೊಗೊಂಡಿದ್ದಾರೆ ನಮ್ಮ ಸರ್ಕಾರದವರು. ಇದಕ್ಕೆ ನಮ್ಮೆಲ್ಲ ಒಂದು ಹೆಣ್ಣು ಮಕ್ಕಳ ಬೆಂಬಲ ಇದಕ್ಕಿದೆ. ನಮ್ಮ ಎಲ್ಲ ಸ್ತ್ರೀ ಕುಲದ ಬೆಂಬಲ ಇದಕ್ಕಿದೆ. ನಮ್ಮೆಲ್ಲ ಒಂದು ವೀರ ನಾರಿಯರ ಹೆಣ್ಣು ಮಕ್ಕಳದ ಪೂರ್ತಿ ಸಪೋರ್ಟು ಬೆಂಬಲ ನಮ್ಮ ಸರ್ಕಾರಕ್ಕೆ, ಮೋದಿಯವರಿಗೆ ಇದೆ. ಯಾಕಂದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ಹೇಳ್ತೀವಿ. ಆ ರೀತಿಯಾಗಿ ನಾವು ಸುಮ್ಮನೆ ಇದ್ದರೆ ಸೈಲೆಂಟ್ ಆಗಿರ್ತೀವಿ. ಎದ್ದು ನಿಂತೀವಂದರೆ ಯಾರಿಗೂ ಕೇಳಲ್ಲ. ಖುಷಿಯಾಗಿದೆ, ಬಟ್ ಇದು ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಯಾಕೆಂದರೆ ಎವ್ರಿ 5 years 10 years ಪ್ರತಿ ಸಲ ಹಿಂಗೆ ಆಗುತ್ತೆ. ನಾವು ಏನೋ ಒಂದು ಮಾಡ್ತೀವಿ, ಮತ್ತು ಅವ್ರು ಮತ್ತೆ 5 ವರ್ಷ ಬಿಟ್ಕೊಂಡು ಹಾಗೆ ಮಾಡ್ತಾರೆ. ಸೊ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಈಗ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ಈ ಕಾರ್ಯಾಚರಣೆ ಮಾಡಿದ್ದು. ಪ್ರತಿಯೊಬ್ಬ ಇಂಡಿಯನ್ಸ್ ಕೂಡ ಈ ಹೆಸರು ಕೇಳಿ ಒಂದು ರೀತಿ ಎಲ್ರಿಗೂ ರೋಮಾಂಚನ ಆಗ್ತಾ ಇದೆ. ಈ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಹೇಗಂತ ಅನ್ನಿಸ್ತು, ಹೇಗೆ ಫೀಲ್ ಆಯಿತು? ಹೆಸರು ಕೇಳಿದ ತುಂಬಾ ಖುಷಿ ಆಯಿತು. ಯಾಕೆಂದರೆ ಅವರು ಅಂದರೆ ಹುಡುಗಿರಿಗೆ ಟಾರ್ಗೆಟ್ ಮಾಡಿಕೊಂಡು ನೀವು ವೀಕ್ ಅಂತ ಹೇಳಿದ್ದು ಅಷ್ಟು ಅನಿಸಿತ್ತು. ಇವಾಗ ಖುಷಿ ಇದೆ, ಬಟ್ ಅದೇ ಇಲ್ಲಿಗೆ ನಿಲ್ಲಿಸಬಾರ್ದು. ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ. ಟೆರರಿಸ್ಟ್ನ ಅಟ್ಯಾಕ್ ಮಾಡಲೇಬೇಕು. ಎಲ್ಲ ನಾವುಗಳು ಜನಗಳು ಸಹ ಇದು ಮಾಡಬೇಕು, ಏನು ಹೇಳ್ತೀವಿ ಅದಕ್ಕೆ, ಸಪೋರ್ಟ್ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಅನ್ನೋ ವೆರಿ ಅಪ್ರಾಪ್ರಿಯೇಟ್. ತುಂಬ ಚೆನ್ನಾಗಿ ಬಂದಿದೆ ಹೆಸರು. ಖುಷಿ ಆಯಿತು ತುಂಬ. ಯಾಕೆಂದ್ರೆ ಪೆಹಲ್ಗಾಮಲ್ಲಿ 24 ಮಂದಿ ಸಾವನ್ನಪ್ಪಿದ್ರು, ಎಷ್ಟು ಕಂಡಿದ್ದಾರೆ. ಹೌದಾ? ಹಾಂ, ತುಂಬ ಚೆನ್ನಾಗಿ ಅನಿಸ್ತು. ಹೌದು, ಒಳ್ಳೇದಾಯಿತು. ಒಳ್ಳೆ ಅಪ್ರಾಪ್ರಿಯೇಟ್ ಆಗಿದೆ ಅದು, ಖಂಡಿತ ಚೆನ್ನಾಗಿ ಬಂದಿದೆ ಹೆಸರು. ಸೊ ವಿ ಹ್ಯಾಡ್ ಟು ಟೇಕ್ ಅ ಡಿಸಿಷನ್ ಅಲ್ವಾ. ಎಲ್ಲ ಬರೀ ಶಾಂತಿ ಪರಿಹಾರ ಆಗಿಬಿಟ್ರೆ ಆರ್ಮಿಗೇನು ಕೆಲಸನೇ ಇರಲ್ಲ. ಯಾಕೆ ಬೇಕು ಆರ್ಮಿ, ರೈಟ್? ಸೊ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋತಾ ಇದ್ದೀವಿ ನಾವು. ಇದಕ್ಕಿಂತ ಮುಂಚೆ ನಾವಾಗಲೇ ಬಾಲಕೋಟಲ್ಲಿ ಒಂದು ಸತಿ 2019ನಲ್ಲಿ ನಾವಾಗಲೇ ಒಂದು ಸತಿ ಏಟ್ ತಿಂದಿದ್ವಿ. ಅವ್ರಿಗೆ
ಅವಾಗ ಎಚ್ಚರಿಸ್ತಾನೆ ಇರಬೇಕು. ತುಂಬ ಸೈಲೆಂಟ್ ಆಗಿಬಿಟ್ರೆ ಹಸು ಮಲ್ಕೊಂಡಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಒಂದು ಸತಿ ನಾವು ಹುಲಿ ಅಂತ ತೋರಿಸ್ಬೇಕಾಗುತ್ತೆ. ಆಮೇಲೆ ಆಪರೇಷನ್ ಸಿಂಧೂರ ಅನ್ನೋ ಹೆಸರಲ್ಲಿ ಈ ಕಾರ್ಯಾಚರಣೆ ಮಾಡಿದ್ದು. ಹೌದು. ಸೊ ಪ್ರತಿಯೊಬ್ಬ ಇಂಡಿಯನ್ಸ್ ಆ ಹೆಸರು ಕೇಳಿದ್ರೇನೆ ಒಂದಷ್ಟು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಖಂಡಿತ. ಈ ಹೆಸರು ಕೇಳಿ ನಿಮಗೆ ಹೇಗೆ ಫೀಲ್ ಆಯ್ತು? ನ್ಯಾಚುರಲಿ ಅಲ್ವಾ. ಇವಾಗ ಅಲ್ಲಿ ಮೊನ್ನೆ ಪಹಲ್ಗಾಮಲ್ಲಿ ಎಷ್ಟೋ ಜನ ಲೇಡೀಸ್ ಅವರು ಗಂಡನ್ನು ಕಳ್ಕೊಂಡಿದ್ದು, ಅದಕ್ಕೆ ಪ್ರತೀಕಾರ ಅನ್ನೋ ಥರ ಕರೆಕ್ಟಾಗಿ ಯೋಚನೆ ಮಾಡಿ ಹೆಸರಿಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಸೊ ಇಟ್ಸ್ ಅ ಗುಡ್ ನೇಮ್. ಇಟ್ ಹ್ಯಾಸ್ ವೆರಿ ಡೀಪ್ ಮೀನಿಂಗ್ ಆ್ಯಕ್ಚುಲಿ. ಅರ್ಥ ಮಾಡ್ಕೋಬೇಕಂದ್ರೆ ನಮ್ಮ ಕುಂಕುಮದ ಕುಂಕುಮ ಅಳಿಸಿದ್ದಕ್ಕೆ ಬದಲಾ ತಗೋತಾ ಇದ್ದೀವಿ ಅಂತ ಹೇಳ್ದಂಗೆ ಇತ್ತು. ಅದು ಒಂಥರ ಇಟ್ಸ್ ಅ ಲಾಟ್ ಮೀನಿಂಗ್ಫುಲ್. ಆಮೇಲೆ ಹೇಗೆ ಈ ಟಾರ್ಗೆಟ್ ಇತ್ತು, ಯಾವ ರೀತಿಯಾಗಿ ಕಾರ್ಯಾಚರಣೆ ಮಾಡಿದ್ವಿ ಅನ್ನೋದನ್ನ ವ್ಯೋಮಿಕಾ ಸಿಂಗ್ ಹಾಗೇನೆ ಖುರೇಶಿ ಹೌದು, ಕರೆಕ್ಟ್. ಹೌದು, ಇಟ್ ವಾಸ್ ಅ ಬ್ಯೂಟಿಫುಲ್. ಅಲ್ಲ ಅಂದರೆ ಒಬ್ಬರು ಇಂಗ್ಲೀಷಲ್ಲಿ ಮಾತಾಡಿದ್ರು ಖುರೇಶಿ ಮ್ಯಾಮ್ ಅವರು, ಇನ್ನೊಬ್ಬರು ಹಿಂದಿಯಲ್ಲಿ ಮಾತಾಡಿದ್ರು ಅಂತ ಹೇಳೋದು. ದಟ್ ವಾಸ್ ಆ್ಯಕ್ಚುಲಿ ನೈಸ್. ಐ ಮೀನ್ ನಮ್ಮ ಹೆಣ್ಮಕ್ಳೇ ಸಾಕು, ನಮ್ಮ ಹೆಣ್ಮಕ್ಳನ್ನ ಕಾಟ ಕೊಟ್ಟಿದ್ದೀರಾ, ಅದಕ್ಕೆ ನಾವು ವಾಪಸ್ ಹೆಣ್ಮಕ್ಳ ಮೂಲಕನೇ ಉತ್ತರ ಕೊಡ್ತೀವಿ ಅಂತ ಹೇಳ್ದಂಗೆ ಇತ್ತು ಆ್ಯಕ್ಚುಲಿ. ಚೆನ್ನಾಗಿತ್ತದು. ಆಮೇಲೆ ಈಗ ಮತ್ತೆ ದಾಳಿ ಮಾಡ್ತಾ ಇದೆ ಭಾರತ, ಸುಮ್ಮನೆ ಕೂತಿಲ್ಲ ಪಾಕಿಸ್ತಾನದ ಮೇಲೆ. ಖಂಡಿತ. ಈಗ ಮತ್ತೆ ದಾಳಿ ಮಾಡ್ತಾ ಇದೆ, ಎಲ್ಲೋ ಕೆಲವು ಕಡೆಯಲ್ಲಿ ಏರ್ ಸ್ಟ್ರೈಕ್ ಎಲ್ಲ ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಹೀಗೆ ಕಂಟಿನ್ಯೂ ಆದರೆ ಪಾಕಿಸ್ತಾನನೂ ಸುಮ್ಮನೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಸುಮ್ಮನಿದ್ದಾಗಲೇ ಸುಮ್ಮನಿಲ್ಲ, ಈಗ ದಾಳಿ ಮಾಡ್ತಿದ್ದೀವಿ ಅಂತ ಅಂದರೆ ಸುಮ್ಮನಿರೋಕ್ಕೆ ಚಾನ್ಸೇ ಇಲ್ಲ. ಸೊ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯುದ್ಧ ಆಗಬಹುದು ಅನ್ನೋ ಆತಂಕ ಒಂದಷ್ಟು ಮಂದಿಗಿದೆ. ಯುದ್ಧ ಆಗಬೇಕಾ ನಿಮ್ಮ ಪ್ರಕಾರ? ಯಾರಿಗೂ ಯುದ್ಧ ಆಗಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯನ್ಸ್ ಬೇಸಿಕ್ ನೇಚರ್ ಏನು ಅಂದರೆ ನಾವು ಶಾಂತಿ ಪ್ರಿಯರು. ಆ್ಯಕ್ಚುಯಲ್ ಶಾಂತಿ ಪ್ರಿಯರು ಅಂದರೆ ನಾವೇನೆ. ಎಷ್ಟು ಸತಿ ಕೆಣಕಿಸ್ಕೊಂಡು ಏಟ್ ಮಾಡಿಸ್ಕೊಂಡು ನೋವು ತಿಂದು ಸುಮ್ಮನೆ ಇದ್ವಿ, ಬೇಕಾದಷ್ಟು ಸತಿ ಕ್ಷಮಿಸು ಇದ್ವಿ, ಆಮೇಲೆ ಕೊನೆಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಉತ್ತರನೂ ಚೂರು ಕೊಡ್ತಾ ಇದ್ವಿ. ಈಗಲೂ ಕೂಡ ಕ್ಯಾಲ್ಕುಲೇಟೆಡ್ ಆಗಿ ಎಲ್ಲಿ ಉಗ್ರರು ಕ್ಯಾಂಪ್ಸ್ ಇದೆಯೋ ಅಲ್ಲಿ ಮಾತ್ರ ನಾವು ಇದು ಮಾಡಿದ್ದು, ಸಿವಿಲಿಯನ್ಸ್ನ ಯಾರೂ ಟಚ್ ಮಾಡಿಲ್ಲ. ಸೊ ನಮ್ಮ ಇಂಡಿಯನ್ ಇದ್ರ ಬಗ್ಗೆ, ಆರ್ಮಿ ಬಗ್ಗೆ ನಮ್ಗೆ ಅಷ್ಟು ನಿಜವಾಗ್ಲೂ ಹೆಮ್ಮೆ ಇದೆ. ದೇ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಸೊ ಅವ್ರು ಏನು ಡಿಸಿಷನ್ ತೊಗೋತಾರೋ ದಟ್ ಈಸ್ ಅಲ್ಟಿಮೇಟ್. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರೇ ಅವ್ರಿಗೆ ಓಕೆ ಕೊಟ್ಟ ಮೇಲೆ ನಮ್ಮದೆಲ್ಲ ವಿ ಆರ್ ಜಸ್ಟ್ ಕಾಮನ್ ಪೀಪಲ್, ರೈಟ್? So I think we are definitely in safe hands. ಎಸ್, ಆಪರೇಷನ್ ಸಿಂಧೂರ್ ಅಮೇಝಿಂಗ್. ಒಂಥರ ಚೆನ್ನಾಗಿದೆ ಅದು. ಅಯ್ಯೋ, ಅದೇ ಹೇಳಿಲ್ವಾ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೋದಿಯವರು ಈ ಥರ ಒಂದು ಟೈಟಲ್ ಕೊಡ್ತಾರೆ ಈ ಆಪ್ರೇಷನ್ಗೆ ಅಂತ ಹೇಳಿಬಿಟ್ಟು ಅಲ್ವಾ. ಎಲ್ರಿಗೂ ಒಂಥರ ಇದಾಗೋಯ್ತು, ಫುಲ್ ಖುಷಿ ಆಗೋಯ್ತು. ಆಮೇಲೆ ಅವರು ಪಹಲ್ಗಾಮಲ್ಲಿ ಮಾಡಿದ್ದಕ್ಕೆ ಸರಿ ಪ್ರಬುದ್ಧವಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ದೇಶ. ಏನು ಅಲ್ಲಿಯವರಿಗಾಗಲಿ ಇಲ್ಲಿಯವರಿಗಾಗಲಿ ಏನು ಒಂದು ಸ್ವಲ್ಪ ಅವರಿಗೇನು ಇದು ಹಾನಿ ಆಗತ್ತರ ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಹೌದು, ಉಗ್ರರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ಚೆನ್ನಾಗಿ ಉತ್ತರ ಕೊಟ್ಟಿದ್ದಾರೆ. ಒಳ್ಳೆ ಇದು ಮಾಡಿದ್ದಾರೆ. ಎಲ್ಲ ಇಡೀ ನಮ್ಮ ದೇಶ, ಭಾರತ ದೇಶನೇ ರೆಡಿ ಆಗಿದೆ ಯುದ್ಧಕ್ಕೆ. ಈಗ ಯುದ್ಧದ ಸನ್ನಿವೇಶನೇ ಕ್ರಿಯೇಟ್ ಆಗಿದೆ ಅನ್ನೋ ಥರದ ಸಿಚುವೇಶನ್ ಕಾಣಿಸ್ತಾ ಇದೆ. ಯಾಕೆಂದರೆ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡ್ತಾ ಇದೆ. ಹೌದು. ಇದು ಹೀಗೆ ಮುಂದುವರೆದ್ರೆ ಪಾಕಿಸ್ತಾನನೂ ಏನು ಸುಮ್ಮನೆ ಇರೋದಿಲ್ಲ, ನಮ್ಮ ಮೇಲೆ ದಾಳಿಗೆ ಬಂದೇ ಬರುತ್ತೆ, ನಾವು ಅದಕ್ಕೆ ಉತ್ತರ ಕೊಡಲೇಬೇಕು ಅಂತ. ಅದಕ್ಕೋಸ್ಕರ ನಾವು ಇಡೀ ಭಾರತ ದೇಶನ ರೆಡಿಯಾಗಿದೆ. ಏನಿಲ್ಲ, ಪ್ರತಿಯೊಂದು ಪ್ರಜೆನೂ ನಮ್ಮ ದೇಶದಲ್ಲಿ ಎಲ್ಲರೂ ಯುದ್ಧಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ದೇಶಕ್ಕೋಸ್ಕರ ನಮ್ಮ ಜೀವ ಕೊಡೋಕ್ಕೂ ರೆಡಿಯಾಗಿದ್ದಾವೆ. जम्मू कश्मीर में उनको करना नहीं चाहिए था क्योंकि बहुत सारे हिंदू लोग मरे हैं और उनकी जो वाइफ है वो विधवा हो चुकी है. एंड आई गेस उनको ये सारी चीज़ें नहीं करनी थी. एंड वैसे भी इंडिया ने पाकिस्तान को मारा नहीं है पूरी तरह से. उन्होंने सब खाली जो टेररिस्ट है उनके जो प्लेसेस है उनको मार गिराया बस. और आई गेस पाकिस्तान को अभी कुछ इन सारी चीज़ों से सीख लेनी चाहिए कि ये ऐसे चीज़ें ना करें हम हिंदुस्तानों के साथ. वरना हिंदुस्तान अच्छा तो है बट अगर ने कुछ ಎಕ್ಸ್ಟ್ರಾ ಆ್ಯಕ್ಷನ್ಸ್ ಲೇ तो हम भी ಆ್ಯಕ್ಷನ್ಸ್ ले सकते हैं. ತುಂಬ ಖುಷಿ ಆಯಿತು ಬಿಕಾಸ್ ನಮ್ಮ ಭಾರತ ಇಂಡಿಯಾ ಇಟ್ಸ್ ಗಿವಿಂಗ್ ಇಟ್ಸ್ ಲೈಕ್ ರಿಟಾಲಿಯೇಟ್ ಮಾಡ್ತಿದ್ದಾರೆ. ಇಟ್ಸ್ ಗಿವಿಂಗ್ ಎನ್ ಆನ್ಸರ್. ಎಲ್ಲ ಪಹಲ್ಗಾಮಲ್ಲಿ ಆಲ್ಮೋಸ್ಟ್ ಆಲ್ ಇಂಡಿಯನ್ ಸೋಲ್ಜರ್ಸ್ ನಿಮ್ಮ ರಿಲಿಜನ್ ಹೇಳಿಬಿಟ್ಟು ಟೆರರಿಸ್ಟ್ ಎಲ್ಲ ಶೂಟ್ ಮಾಡಿದ್ದಾರೆ. ಇಟ್ ವಾಸ್ ರಿಯಲಿ ಕ್ರೂಯಲ್ ಅಂತ ನನ್ನ ಅನಿಸಿಕೆ. ಬಟ್ ಇವಾಗ ವಾಟ್ ವಿ ಆರ್ ಡೂಯಿಂಗ್ ಮಾಕ್ ಡ್ರಿಲ್ಸ್ ಎಲ್ಲ ಆಯಿತು. 7th May ನೈಟಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಮಾಡಿದ್ರು. ಆಲ್ಮೋಸ್ಟ್ 9 ಟೆರರಿಸ್ಟ್ ಕ್ಯಾಂಪ್ಸ್ ವೆ ವೈಪ್ಡ್ ಔಟ್. ಸೊ ಇವತ್ತು ಮತ್ತೆ ಏರ್ ಸ್ಟ್ರೈಕ್ ಆಗಿದೆ. ಹೌದು. ಸೊ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಆಪರೇಷನ್ ಸಿಂಧೂರ ಅನ್ನೋ ಹೆಸರಿಟ್ರಲ್ಲ, ಹೌದು, ಇದಕ್ಕೆ ಹೇಗೆ ಅನ್ನಿಸ್ತು? ತುಂಬ ಇಟ್ಸ್ ಲೈಕ್ ಅ ಸಿಂಬಾಲಿಕ್ ನೇಮ್. ತುಂಬ ಲೈಕ್ ಮೀನಿಂಗ್ಫುಲ್ ಹೆಸರು. ಯಾಕಂದರೆ ಲೈಕ್ ಪಾಕಿಸ್ತಾನಲ್ಲಿ ಕಾಶ್ಮೀರಲ್ಲಿ ಹೋಗಿದ್ರು ಒಬ್ಬರು ಇಂಡಿಯನ್ ನೇವಿ ಆಫೀಸರು. ಅವರು ಐ ಥಿಂಕ್ ಹಿ ಗಾಟ್ ಜಸ್ಟ್ ಮ್ಯಾರಿಡ್. ಅವರು ಇಟ್ಸ್ ಬಿನ್ ಜಸ್ಟ್ 7 days ಅವರು ಹಿ ಗಾಟ್ ಶಾಟ್ ಆ್ಯಂಡ್ ಅವ್ರ ವೈಫ್ ವಿಧವೆ ಆಗೋದ್ರು. ಆ್ಯಂಡ್ ನಾಟ್ ಜಸ್ಟ್ ಹಿಮ್, ಮೆನಿ ಅದರ್ ವೈಫ್ಸ್ ಹ್ಯಾವ್ ಲಾಸ್ಟ್ ದೇರ್ ಹಸ್ಬೆಂಡ್ಸ್. ಸೊ ದ್ಯಾಟ್ಸ್ ವೈ ಇಟ್ಸ್ ಅ ಸಿಂಬಾಲಿಕ್ ನೇಮ್ ಡಿರೈವ್ಡ್.